ಈಗ ರಿಸ್ಕು ಈಗ ನೋಡಿ ರಿಸ್ಕು ಇದೆ ಇಲ್ಲ ಅಂತಲ್ಲ ಆಯ್ತಾ, ಆದ್ರೆ ಜನನು ಕೂಡ ಸಿಟಿಯಲ್ಲಿ ಇವತ್ತು ಏನಾದ್ರೂ ಸಂಭ್ರಮಾಚರಣೆ ಮಾಡ್ಬೇಕು ಅಂದ್ರೆ, ಏನಾದ್ರೂ ಹಬ್ಬ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಅವಕಾಶ ಇದೆ ನನ್ಗೂ ಸ್ವಲ್ಪ ಹೇಳಿ. ಇವತ್ತು ಏನಾಗ್ಬಿಟ್ಟಿದೆ, ರಜಾ ದಿನ ಅಂತಂದ್ರೆ ಇಲ್ಲ ಯಾವ್ದನ ಮಾಲ್ಗೆ ಹೋಗ್ಬೇಕು, ಯಾರೋ ಕೆಲವರು ಅಲ್ಲೋ ಇಲ್ಲ ಪಾರ್ಕ್ಗೆ ಹೋಗ್ತಾರೆ. ಇನ್ನೇನಿದೆ ಜನಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಬೆಂಗಳೂರಲ್ಲಿ? ಆಮೇಲೆ ಮಾಲ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ, ಎಲ್ಲಾರ್ಗೂ ಮಾಲಲ್ಲಿ ಖರೀದಿ ಮಾಡೋ ಶಕ್ತಿ ಇದೆಯಾ? ಎಷ್ಟು ಜನ ಹೋಗಿ ಆ ಗ್ಲಾಸ್ಗಳನ್ನ ಗ್ಲಾಸ್ ಹಿಂದ್ಗಡೆ ಅಂದ್ರೆ ವಿಂಡೋ ಶಾಪಿಂಗ್ ಮಾಡಿಬಿಟ್ಟು ಅವ್ರಿಗೆ ಖರೀದಿ ಮಾಡಕ್ಕಾಗಲ್ಲ, ಅವ್ರ ಫ್ರಸ್ಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಏನೋ ಸಿನಿಮಾಗೆ ಹೋಗ್ಬೋದು, ಒಂದು ಮಾಲಲ್ಲಿ ಹೋಗಿ ಓಡಾಡ್ಕೊಂಡು ಬರ್ಬೋದು, ಪಾರ್ಕ್ ಹೋಗ್ಬೋದು, ಬಿಟ್ರೆ ಬೆಂಗಳೂರಲ್ಲಿ ಜನ ಸೆಲೆಬ್ರೇಟ್ ಮಾಡೋದಿಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ? ನಾವು ಏನಾದ್ರೂ ಅವಕಾಶಗಳು ಮಾಡಿಕೊಡ್ಬೇಕಲ್ವಾ? ಜನ ಫ್ಯಾಮಿಲಿ ಮಕ್ಕಳ ಜೊತೆ ಬಂದು ಏನಾದ್ರೂ, ಈಗ ಇಲ್ಲ ಅಂತ ಹೇಳಿದ್ರೆ ಹಬ್ಬ ಅಂತಂದ್ರೆ ಏನು, ಈಗ ಬೇರೆ ಇದು ರಿಲಿಜಿಯಸ್ ಫೆಸ್ಟಿವಲ್ ಅಂತ ಇಟ್ಕೊಳ್ಳೋಣ. ಏನು ರಿಲಿಜಿಯಸ್ ಫೆಸ್ಟಿವಲ್? ಬೆಂಗಳೂರಲ್ಲಿ ಒಂದು ಪೂಜೆ ಮಾಡಿಬಿಟ್ಟು ಒಂದು ವಿಶೇಷ ಅಡಿಗೆ, ಇಷ್ಟೇ ಆಗ್ಬಿಟ್ರೆ ಹಬ್ಬ ಆಗುತ್ತಾ? ನಾವೆಲ್ಲ ಮೂಲ ಹಳ್ಳಿಯಿಂದ ಬಂದವರು, ನಮ್ಗೆ ಹಳ್ಳಿಯಲ್ಲಿ ಏನೇ ಒಂದು ಹಬ್ಬ ಅಂದ್ರೆ ನಿಜವಾಗಿ ಎಲ್ಲ ಸೇರಿ ಏನೋ ನಾವು ಒಂದು ಜಾತ್ರೆ ಗೀತ್ರೆ ಮಾಡ್ತಾ ಇದ್ವಿ. ಬೆಂಗಳೂರಿಗೆ ಬಂದ್ಮೇಲೆ ಈಗ ಎಲ್ಲಿ ಆಚರಣೆ ಮಾಡೋದು? ಫ್ಯಾಮಿಲಿಗೂ ಏನಾದ್ರೂ ಈ ತರ ಬೇಕಲ್ವಾ ಆಕ್ಟಿವಿಟೀಸು? ರಿಸ್ಕ್ ಇದೆ, ನೀವು ಹೇಳ್ದಂಗೆ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದ್ರೆ ನಾವು ಸಿಟಿ ವಾಸ ಮಾಡೋ ಜನಗಳಿಗೆ ಒಳ್ಳೆ ಜೀವನ ಗುಣಮಟ್ಟ ಸಿಗಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮುಖ್ಯ, ಆದ್ರೆ ಜೀವನ ಸೆಲೆಬ್ರೇಟ್ ಮಾಡೋದು ಕೂಡ ಮುಖ್ಯ. ಅದು ಮಕ್ಕಳು ತಂದೆ ತಾಯಿಗಳ ಜೊತೆಗೆ ಎಲ್ಲೋ ಒಂದಿನ ಬಂದು ವಿಧಾನಸೌಧ ಸುತ್ತ ಓಡಾಡಿಕೊಂಡು ಏನೋ ಒಂದು 4 ಕ್ಷಣ ಅವ್ರು ಸಂತೋಷ ಪಟ್ರೆ ಆ ಸಂತೋಷಕ್ಕೆ ನಾವು ಬೆಲೆ ಕಟ್ಟಕ್ ಆಗೋದಿಲ್ಲ. ಅಂತಹ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋದು ಎಚ್ಚರಿಕೆಯಿಂದ ಮಾಡ್ತೇವೆ. ನೀವು ಹೇಳಿದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಮಾಡ್ತೇವೆ. ಸರ್, ಈಗ ಈ ಬೆಂಗಳೂರಲ್ಲಿ ಕಾರ್ಮಿಕರೇ ಜಾಸ್ತಿ ಇದೆ. ಸೊ ಅವರಿಗೆ ಆ ದಿನ ಸ್ವಾತಂತ್ರ್ಯ ದಿನ ಅನ್ನೋದೇ ಗೊತ್ತಿರೋಲ್ಲ. ಹೌದು ಹೌದು. ಅಂತವ್ರಿಗೆ ನೀವು ಮಾಲೀಕರಿಗೆ ನೀವು ಏನಾದ್ರು ಎಚ್ಚರಿಕೆ ಕೊಟ್ಟು ಅವ್ರಿಗೆ ರಜೆ ಕೊಡಬೇಕು ಅನ್ನೋದನ್ನ ಹೇಳ್ತೀರಾ? ಯಾಕಂದ್ರೆ ಇವಾಗ ನಂಬರ್ 1 ಯೋಚನೆ ಮಾಡಿ ಸರ್, ನೀವು ಕಂಟ್ರೋಲ್ ಇದೆ ನಿಮ್ ಕೈ, ಈಗ ಏನಾದ್ರು ಎಚ್ಚರಿಕೆ ಕೊಡ್ತೀರಾ ಅಂತ ಏನಾದ್ರು? ಈ ವಿಚಾರ ನಾನು ಇನ್ನೂ ಚರ್ಚೆ ಮಾಡಿಲ್ಲ, ನೀವು ಸಲಹೆ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಾನು ಅಧಿಕಾರಿಗಳ ಹತ್ರ ಖಂಡಿತ ಮಾತಾಡ್ತೇನೆ. ಯಾಕಂದ್ರೆ ದುಡಿಯೋರ್ಗೆ ಅವತ್ತಾದ್ರೂ ಒಂದಿನಾದ್ರೂ ವಿರಾಮ ಸಿಗ್ಬೇಕು ಅನ್ನೋದು ನಿಮ್ ಸಲಹೆ, ಒಳ್ಳೆ ಸಲಹೆ. ಅದ್ರ ಹಿಂದ್ಗಡೆ ಒಳ್ಳೆ ಆಲೋಚನೆ ಇದೆ. ಖಂಡಿತ ಪ್ರಾಕ್ಟಿಕಲಿ ನಾನು ಯೋಚನೆ ಮಾಡಿಲ್ಲ, ಇದನ್ನ ಒಪ್ಕೊಳ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಮಾತಾಡ್ತೀನಿ, ಬಿಕಾಸ್ ಒಳ್ಳೆ ಸಜೆಷನ್. ಯಾಕಂದ್ರೆ ದುಡಿಯೋ ಜನಕ್ಕೆ ಯಾವಾಗ ಒಂದು ಬ್ರೇಕ್ ಸಿಗ್ಬೇಕಲ್ವಾ? ರಜಾ ದಿನಾನು ಅವರು ದುಡಿಬೇಕು ಅಂದ್ರೆ ನಿಮ್ ಸೆಂಟಿಮೆಂಟ್ ಹೋಗ್ತೇನೆ. ಕೊಡ್ಲೇಬೇಕು ಸ್ವಾಮಿ, ಕೊಡ್ತೀವಿ. ಎಲ್ಲ ಸೇರಿದ್ರೆ ಪ್ರೋಗ್ರಾಮ್ಗೆ ನೀವು ನೆಕ್ಸ್ಟ್ ಕೇಳೋ ಪ್ರಶ್ನೆಗೂ ಸೇರಿಸೇ ಉತ್ತರ ಕೊಟ್ಬಿಡಿದೆ. ಒಂದು 3 ರಿಂದ 5 ಕೋಟಿ ರೂಪಾಯಿವರೆಗೂ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. 3 to 5 crores.